ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಹನಿಮೂನ್ಗೆ ಹೋದ ಹೆಂಡತಿಗೆ ಒಂದ್ ಕಡೆ ಶಾಕ್ ಆದಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಧುಚಂದ್ರದಲ್ಲಿ ಗಂಡಂದಿರಿಬ್ಬರೂ ಕೂಡ ನಾಪತ್ತೆ ಆಗಿದ್ಯಾಕೆ. ಬೆಂಗಳೂರಿಗೆ ವಾಪಸ್ ಬಂದ ಹೆಂಡತಿಗೆ ಅವತ್ತು ನಿಜಕ್ಕೂ ಕೂಡ ಶಾಕ್ ಆದಿತ್ತು. ಏನಪ್ಪಾ ಅಂತಂದ್ರೆ ಗಂಡನ ಅಸಲಿ ಮುಖ ಹೆಂಡತಿಗೆ ಗೊತ್ತಾಗಿದ್ದು. ಆವಾಗ ಇಡೀ ಶಾಕ್ ಆಗಿಬಿಡ್ತಾಳೆ. ಅರೆ, ಈ ಗಂಡನ ಲ್ಯಾಪ್ಟಾಪ್ನಲ್ಲಿ ಇತ್ತು ಒಂದ್ ಕಡೆ ಹನಿಮೂನ್ನ ರಹಸ್ಯ. ಯಾಕಂದ್ರೆ ಪ್ರಮುಖವಾಗಿ ಯುವಕ ಯುವತಿಯರು ನೋಡಲೇಬೇಕಾಗಿರುವಂಥ ಸ್ಟೋರಿ ಇದು. ಇನ್ನು ಮದುವೆ ಆಗ್ತಾ ಇರುವಂಥ ಎಲ್ಲ ಯುವತಿಯರು ನೋಡಲೇಬೇಕಾಗಿರುವಂಥ ಸ್ಟೋರಿ. ಯಾಕೆ ಅಪ್ಪ ಅಂತಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಇದು. ಹನಿಮೂನ್ಗೆ ಹೋದಂಥ ಹೆಂಡತಿಗೆ ಅವತ್ತು ಒಂದು ಕಡೆ ಶಾಕ್ ಆಗುತ್ತೆ. ಯಾಕಂದ್ರೆ ಮಧುಚಂದ್ರದಲ್ಲಿ ಗಂಡಂದಿರಿಬ್ಬರೂ ಕೂಡ ನಾಪತ್ತೆ ಆಗ್ಬಿಡ್ತಾರೆ. ಅಂದ್ರೆ ಈಗ ಹನಿಮೂನ್ಗೆ ಹೋದಂಥ ಹೆಂಡತಿಗೆ ಯಾವ ರೀತಿಯಾದಂಥ ಶಾಕ್ ಅದು, ಏನು ಕತೆ ಅಂತಂದ್ರೆ ಹನಿಮೂನ್ನಲ್ಲಿ ಇಬ್ಬರೂ ನವವಿವಾಹಿತ ಅಂದ್ರೆ ಯುವತಿಯರು ಗಂಡಂದಿರಿಬ್ಬರೂ ಕೂಡ ಒಂದಿಷ್ಟು ರೆಸಾರ್ಟ್ನಲ್ಲಿ ಒಂದಿಷ್ಟು ನಾಪತ್ತೆ ಆಗ್ಬಿಟ್ಟಿರ್ತಾರೆ. ಅಂದ್ರೆ 2 ರಾತ್ರಿ ನಾಪತ್ತೆ ಆಗಿದ್ರು. ಅಂದ್ರೆ ಬೆಂಗಳೂರಿಗೆ ವಾಪಸ್ ಬಂದಂತ ಹೆಂಡತಿಗೆ ಶಾಕ್ ಆದಿತ್ತು ಅವತ್ತು. ಅಂದ್ರೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಇಬ್ರು ಫ್ರೆಂಡ್ಸು ಒಂದು ಕಡೆ ಫ್ರೆಂಡ್ಸ್ ಇಬ್ಬರೂ ಕೂಡ ಮದುವೆ ಆಗಿರ್ತಾರೆ. ಹೊಸದರಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಮದುವೆ ಆದ ನಂತರ ಎಲ್ರಿಗೂ ಕೂಡ ಯುವಕರಿಗೆ ಏನು ಆಸೆ ಇರುತ್ತೆ, ಹನಿಮೂನ್ಗೆ ಹೋಗಬೇಕು, ಎಂಜಾಯ್ ಮಾಡಬೇಕು, ಲೈಫ್ ಎಂಜಾಯ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾರೆ. ಸೊ ಅದು ಕೂಡ ಆಯ್ತಪ್ಪ, ಇನ್ನೇನು ಹನಿಮೂನ್ಗೆ ಹೋಗ್ಬೇಕಲ್ಲ, ಏನು ಮಾಡಬೇಕು, ಹೆಂಡತಿ ಮತ್ತೊಂದು ಕಡೆ ರೆಸಾರ್ಟ್ ಒಂದು ಬುಕ್ ಮಾಡಬೇಕಾಗಿದೆ, ಹಿಂಗೆ ಮಾಡೋದು ಏನು ಕತೆ ಅಂತಂದರೆ ಈಗ ನಾವು ಹೇಳುವಂಥ ಸ್ಟೋರಿ ಏನಿದೆ ಅಲ್ಲ, ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ. ಯಾಕಂದರೆ ಈ ಜನ್ರೇಷನ್ನಲ್ಲಿ ವಿಚ್ಛೇದನ ಆಗ್ತಾ ಇರುವುದು ಕಾಮನ್. ಅಂತಂದರೆ ಡಿವೋರ್ಸ್ ಅಂತಂದರೆ ಮದುವೆ ಆಗ್ತಾರೆ, 1 ವಾರನೋ 2 ವಾರನೋ 3 ವಾರನೋ ಅಥವಾ 1 ವರ್ಷನೋ ಅಥವಾ 2 ವರ್ಷನೋ ಪ್ರೀತಿಯಾಗಿರ್ತಾರೆ, ಚೆನ್ನಾಗಿರ್ತಾರೆ, ಸಂಸಾರ ಮಾಡ್ತಾರೆ. ಅದಾದ ನಂತರ ಅವರ ಗಮನಕ್ಕೆ ಬರುವುದು ಅವರಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಒಂದಿಷ್ಟು ಲೋಪದೋಷಗಳು. ಒಂದು ಕಡೆ ಸರಿಯಾದಂಥ ನನಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮನೆಯಲ್ಲಿ ಹೊಡಿತಾ ಇದ್ದಾರೆ, ಅತ್ತೆ ಕಿರುಕುಳ, ಅವ್ರ ಕಿರುಕುಳ, ಇವ್ರ ಕಿರುಕುಳ, ಪ್ರೀತಿ ಅಂದರೆ ಅದೆಲ್ಲವೂ ಕೂಡ ಆದ ನಂತರ ಅವ್ರು ಮಾಡೋದೇನು, ವಿಚ್ಛೇದನ. ಬೇಡ, ನನಗೆ ಮದುವೆ ಬೇಡಪ್ಪ, ಈ ಮದುವೆ ಆಗಿದ್ದೇನೆ, ಇವನ ಕಡೆಯಿಂದ ಬಿಡಿಸ್ಕೊಂಡ್ರೆ ಸಾಕು ಅನ್ನುವಂಥ ಲೆಕ್ಕಾಚಾರದಲ್ಲಿರ್ತಾರೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿಬಿಟ್ಟಿದೆ. ಇನ್ನು ಈ ಸೆಲೆಬ್ರಿಟಿಗಳು ಹಿಡಿದುಕೊಂಡು ಸಾಮಾನ್ಯರ ಜನ ತನಕವೂ ಕೂಡ ಡಿವೋರ್ಸ್ ಕೇಸ್ಗಳು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಆದರೆ ಡಿವೋರ್ಸ್ ಪಡೆಯೋದಕ್ಕೆ ಇರೋ ಕಾರಣಗಳು ಕೆಲವು ಅಚ್ಚರಿ ಹುಟ್ಟಿಸುತ್ತದೆ. ನೋಡಿ, ಇನ್ನೂ ಕೆಲವು ಹಿಂಗೂ ಇರುತ್ತಾ ಅಂತ ನಿಮ್ಗೆ ಅನಿಸ್ಬಿಡ್ಬೋದು. ಯಾಕಂದರೆ ನಾವು ಇವತ್ತು ಹೇಳ್ತಾ ಇರುವಂಥ ಡಿವೋರ್ಸ್ ಕತೆ ಇದೆಯಲ್ಲ, ನೀವು ಕೇಳಿಬಿಟ್ರೆ ಕನಸಿನಲ್ಲೂ ಕೂಡ ಬೆಚ್ಚಿ ಬೀಳ್ಬೋದು. ಅರೆ ಏನಪ್ಪ ಇದು, ಇಂಥ ಒಂದು ಕತೆ ಹೇಳ್ತಾನ ಸಿರಾಜ್, ಯಾವ ಸ್ಟೋರಿ ಇದು, ಏನು ಕತೆ ಅಂತ ಭಾಳ ಸಂಪೂರ್ಣವಾದಂಥ ಒಂದು ಎಕ್ಸ್ಪ್ಲೇನ್ನ ನಿಮ್ಮ ಮುಂದೆ ಮಾಡ್ತಾ ಹೋಗ್ತೇನೆ. ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಒಳ್ಳೆ ಅಧಿಕಾರ, ಇರೋ ಹಣ ಅಂತಸ್ತು ಇರೋ ಹುಡುಗನನ್ನೇ ಆಯ್ಕೆ ಹೊರಿಸಿದ್ರು ಆ ಒಬ್ಬ ಹುಡುಗಿ. ನೋಡಿ, ಒಂದರ್ಥದಲ್ಲಿ ಅಂತಂದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವ ಫ್ಯಾಮಿಲಿ ಅನ್ಬಹುದು. ಅಂದರೆ ಅಂಥ ಫ್ಯಾಮಿಲಿಗೆ ಈ ಸಾಫ್ಟ್ವೇರ್ ಹುಡುಗಿ ಒಂದಿಷ್ಟು ಸೊಸೆಯಾಗಿ ಹೋಗ್ತಾಳೆ. ಮದುವೆ ಆದಮೇಲೆ ಇನ್ನೇನು ಹನಿಮೂನು ತಾನೆ, ಎಲ್ಲರೂ ಥರ ಈ ಜೋಡಿಯು ಕೂಡ ಮಧುಚಂದ್ರಕ್ಕೆ ಪ್ಲ್ಯಾನ್ ಕೂಡ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಈ ಟೈಮ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಗಂಡ ತನ್ನ ಗೆಳೆಯನೂ ಕೂಡ ರೀಸೆಂಟಾಗಿ ಮದುವೆ ಆಗಿಬಿಟ್ಟಿದ್ದಾನೆ, ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಡ್ತಾನೆ. ನೋಡಿ, ಇನ್ನೇನು ಗಂಡನ ಫ್ರೆಂಡ್ ಅಲ್ವಾ, ಅವನು ಕೂಡ ಹೆಂಡತಿ ಸೇರಿ 4 ಜನ ಇಬ್ಬರೂ ಕೂಡ ಹನಿಮೂನ್ಗೆ ಹೋದ್ರೆ ಆಯಿತು ಅಂತ ಹೆಂಡತಿ ಕೂಡ ಒಪ್ಕೊಂಡ್ಬಿಡ್ತಾಳೆ. ಆದರೆ ಮಧುಚಂದ್ರದಲ್ಲಿ ಗಂಡಂದಿರಿಬ್ಬರೂ ಕೂಡ ನಾಪತ್ತೆ ಆಗಿಬಿಡ್ತಾರೆ. ಅರೆ, ಹನಿಮೂನ್ಗೆ ಒಂದೇ ರೆಸಾರ್ಟ್ನಲ್ಲಿ ಅಕ್ಕಪಕ್ಕ ಒಂದಿಷ್ಟು ರೂಮನ್ನು ಮಾಡಿಬಿಡ್ತಾರೆ. ಹೆಂಡತಿಯರಿಬ್ಬರೂ ಕೂಡ ಮಧುಚಂದ್ರದ ಕನಸಿನಲ್ಲಿ ತೇಲ್ತಾ ಇರ್ತಾರೆ. ಹೀಗಿರುವಾಗ ಈ ಇಬ್ಬರೂ ಗಂಡಂದಿರು ಸ್ವಲ್ಪ ವಾಕ್ ಹೋಗಿ ಬರ್ತೀವಿ ಅಂತ ಆಚೆ ಹೋಗ್ಬಿಡ್ತಾರೆ. ನೋಡಿ, ಆದರೆ ವಾಕ್ ಅಂತ ಹೋದವರು ಪತಿರಾಯರು ಇಬ್ಬರೂ ಕೂಡ ರಾತ್ರಿ 12 ಗಂಟೆ ಆದರೂ ಕೂಡ ವಾಪಸ್ ರೆಸಾರ್ಟ್ಗೆ ಬರೋದಿಲ್ಲ. ಯಾಕಂದರೆ ಹೀಗಾಗಿ ಇಬ್ಬರು ಹೆಂಡತಿಯರು ಒಂದು ಕಡೆ ಗಾಬರಿ ಆಗಿಬಿಡ್ತಾರೆ. ಅರೆ ಏನಪ್ಪ ಇದು, ನಮ್ಮ ಇಬ್ಬರು ಗಂಡಂದ್ರೆ ಎಲ್ಲೇ ಹೋಗ್ಬಿಟ್ರು, ಏನು ಕತೆ, ಏನೋ ನಾವಂತರೂ ಹನಿಮೂನ್ಗೆ ಬಂದುಬಿಟ್ಟಿದ್ದೀವಿ. ಇಂಥ ಸಂದರ್ಭದಲ್ಲಿ ಇವರೆಲ್ಲೋ ಹೋಗ್ಬಿಟ್ರು. ಫೋನ್ ಮಾಡ್ತಾರೆ, ಫೋನು ಪಿಕ್ ಮಾಡಲ್ಲ, ಒಂದು ಕಡೆ ಫೋನ್ ಸ್ವಿಚ್ ಆಫ್ ಕೂಡ ಬರುತ್ತೆ. ಕೊನೆಗೆ ಫೋನ್ ಮಾಡಿ ಮಾಡಿ ಕೂತಲ್ಲೇ ಒಂದಿಷ್ಟು ತೂಕಾಡಿಸಿ ಒಂದಿಷ್ಟು ನಿದ್ದೆ ಮಾಡಿಬಿಡ್ತಾರೆ. ನೋಡಿ, ಅದಾದ ನಂತರ ಬೆಳಗಿನ ಜಾವ ಎದ್ದು ಕಾಲ್ ಮಾಡಿದಾಗ ಫೋನ್ ಆನ್ ಆಗಿರುತ್ತೆ. ಎಲ್ಲಿ ಹೋಗಿದ್ರಿ ಅಂತ ಕೇಳಿದ್ರೆ, ನಾವು ಇಲ್ಲೇ ರೆಸಾರ್ಟ್ನಲ್ಲೇ ಓಡಾಡ್ತಾ ಇದ್ವಿ ಅಲ್ಲ ಅಂತ ಗಂಡಂದಿರಿಬ್ಬರು ಕೂಡ ಹೇಳ್ತಾರೆ. ನೋಡಿ, ಇದಾದ ಮೇಲೆ ಮರುದಿನ ಅಂತಂದರೆ 2 ದಿನ ಸ್ಟೇ ಇರ್ತಾರೆ. 2 ದಿನವೂ ಕೂಡ ಸೇಮ್ ಇಬ್ಬರು ಏಕಾಏಕಿನ ಮತ್ತೆ ನಾಪತ್ತೆ ಆಗಿಬಿಡ್ತಾರೆ. ಎಲ್ಲಿ ಹೋದ್ರು ಅಂತ ಗೊತ್ತಾಗೋದಿಲ್ಲ. ಕೊನೆಗೆ
ಸಾಫ್ಟ್ವೇರ್ ಹುಡುಗಿ ಗಂಡನ ಜೊತೆ ಒಂದಿಷ್ಟು ಜಗಳ ಮಾಡ್ತಾರೆ. ಏನಪ್ಪ ಇವರು ರಾತ್ರಿ ಆಗ್ತಿದ್ದಂಗೆ ಇಬ್ಬರು ಕೂಡ ಮಾಯ ಆಗಿಬಿಡ್ತಾರೆ, ಬರ್ತಾನೇ ಇಲ್ಲ ಅಂತಂದಾಗ ಒಂದಿಷ್ಟು ಹನಿಮೂನ್ ಕ್ಯಾನ್ಸಲ್ ಮಾಡಿಕೊಂಡು ವಾಪಸ್ ಬಂದುಬಿಡ್ತಾರೆ ಊರಿಗೆ. ನೋಡಿ, ಗಂಡನ ಲ್ಯಾಪ್ಟಾಪ್ನಲ್ಲಿತ್ತು ಹನಿಮೂನ್ನ ರಹಸ್ಯ. ಹಾಗಾದರೆ ಯಾಕಂದರೆ ಈ ಗಂಡನ ಲ್ಯಾಪ್ಟಾಪ್ನಲ್ಲಿ ಏನಿತ್ತಪ್ಪ ಅಂತಂದರೆ ಅಂಥದ್ದು ಏನಿತ್ತು, ಏನಾಗಿತ್ತು ಅಂತ ನಾವು ನೋಡ್ತಾ ಹೋದಾಗ ನೋಡಿ, ಊರಿಗೆ ಬಂದ ಮೇಲೆ ಗಂಡ ಯಥಾ ಪ್ರಕಾರ ಕೆಲಸಕ್ಕೆ ಹೋಗ್ಬಿಟ್ಟ. ಸಾಫ್ಟ್ವೇರು ಡೈಲಿ ಬೆಳಗಾದರೆ ಒಂದಿಷ್ಟು ಜೀವನ ಮಾಡಬೇಕು, ಕನಸ್ಕೊಂಡಿರ್ತಾನೆ, ಹಾಗಿರಬೇಕು ಹೀಗಿರಬೇಕು ಅಂತ. ಸೊ ಯಥಾ ಪ್ರಕಾರ ಅವನು ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಈ ಟೈಮ್ನಲ್ಲಿ ಗಂಡನ ಲ್ಯಾಪ್ಟಾಪ್ ಮೇಲೆ ಹೆಂಡತಿ ಕಣ್ಬಿದ್ದುಬಿಡುತ್ತೆ. ಓ, ಲ್ಯಾಪ್ಟಾಪ್ನಲ್ಲಿ ಏನಿದೆ ಅಂತ ನೋಡೋಣ ಅಂತ ಸುಮ್ಮನೆ ಕುತೂಹಲಕ್ಕೆ ಚೆಕ್ ಮಾಡಿಬಿಡ್ತಾಳೆ. ಆಕೆ ಗಂಡ ಬರೀ ಹುಡುಗರ ಜೊತೆಯಲ್ಲೇ ದೈಹಿಕವಾಗಿ ಸಂಪರ್ಕ ಬೆಳೆಸಿರುವ ವಿಡಿಯೋಗಳು ಇದ್ವು ಅನ್ನೋದು ಗೊತ್ತಾಗ್ಬಿಡುತ್ತೆ. ಅರೆ, ಆಗಲೇ ನೋಡಿ ಹೆಂಡತಿಗೂ ಗೊತ್ತಾಗಿದ್ದು, ಅರೆ ತನ್ನ ಗಂಡ ಯಾರ ಜೊತೆಗೆ ಹನಿಮೂನ್ಗೆ ಹೋಗಿದ್ದ ಮತ್ತು ಆ ರಾತ್ರಿ ಒಟ್ಟಿಗೆ ಇರಲಿಲ್ಲ ಅಂತ ಅಂದರೆ ಆ ಇಬ್ಬರು ಹುಡುಗರು ಸಲಿಂಗ ಕಾಮಿಗಳಾಗಿದ್ದರು ಅನ್ನೋದು ಆವಾಗ ಹೆಂಡತಿಗೆ ಅರಿವಾಗ್ಬಿಡುತ್ತೆ. ಅರೆ ರೇ 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 ಮದುವೆ ಮಾಡ್ಕೊಂಡು ತಪ್ಪು ಮಾಡಿಬಿಟ್ನಲ್ಲ ಗುರು ನಾನು. ಹನಿಮೂನ್ ರಾತ್ರಿ ನಾಪತ್ತೆ ಆಗಿದ್ದವರು ಗಂಡ ತನ್ನ ಸ್ನೇಹಿತನ ಜೊತೆ ರಾತ್ರಿಯೆಲ್ಲ ಸಲಿಂಗ ಕಾಮದಲ್ಲಿ ತೊಡಗಿಬಿಟ್ಟಿದ್ದ. ಅದರ ಸಾಕ್ಷಿ ಆಗಿರುವಂಥ ಫೋಟೋಗಳು, ವಿಡಿಯೋಗಳು ಗಂಡನ ಲ್ಯಾಪ್ಟಾಪ್ನಲ್ಲೇ ಹೆಂಡತಿ ಪತ್ತೆ ಆಗಿಬಿಡುತ್ತೆ. ಹೆಂಡತಿ ಆಕೆಯ ರೂಮ್ನಲ್ಲಿ ಬಿಟ್ಟು ರೆಸಾರ್ಟ್ನಿಂದ ಹೊರ ಹೋದ ಗಂಡ ತನ್ನ ಸ್ನೇಹಿತನ ಜೊತೆ ಸಲಿಂಗ ಕಾಮದಲ್ಲಿ ಮಿಂದೆದ್ದು ಬಿಟ್ಟಿದ್ದ. ನೋಡಿ, ಆಗ ಹೆಂಡತಿ ಗಂಡನಿಂದ ಡಿವೋರ್ಸ್ ಪಡೆಯೋದಕ್ಕೆ ಇಂಥದ್ದೊಂದು ಸ್ಟೋರಿ ಆರಂಭ ಆಗುತ್ತೆ. ನೋಡಿ, ಅದಕ್ಕೆ ಹೇಳೋದ್ರಿ, ಮದುವೆ ಆಗ್ತಾ ಇದ್ದೀರಾ ಅಂತಂದರೆ ಹುಡುಗನೇ ಆಗಿರ್ಬೋದು, ಹುಡುಗಿನೇ ಆಗಿರ್ಬೋದು, ಅವರ ಬಗ್ಗೆ ಸಂಪೂರ್ಣವಾದಂಥ ನಿಮಗೆ ಮಾಹಿತಿ ಇರಬೇಕು. ಹೌದು, ಇವತ್ತು ನಾವು ಮದುವೆ ಆಗ್ತಾ ಇದ್ದೀವಿ, ಸಪ್ತಪದಿ ನಾವು ತುಳಿತಾ ಇದ್ದೀವಿ, ಜೀವನವನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಅವರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಮಗಿರಬೇಕು. ಅಂತಂದರೆ ಇವ್ರು ಏನು ಮಾಡ್ತಾರೆ, ಏನು ಕತೆ, ಹೇಗಿದ್ದಾರೆ, ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಎಲ್ಲವೂ ಕೂಡ ಗೊತ್ತಾಗಬೇಕು. ಅಂದರೆ ಇಂಥೊಂದು ಡಿವೋರ್ಸ್ ಕಹಾನಿ, ಫ್ಯಾಮಿಲಿ ಡಿಸ್ಟರ್ಬ್ ಅಡ್ವಾನ್ಸ್ ಅಂತಂದರೆ ಒಂದು ಕಡೆ ಈ ರೀತಿಯಾದಂಥ ಒಂದು ಕಹಾನಿ ಬಿಚ್ಚಿಟ್ಟಿದ್ದು BN ನಾಗರಾಜ್ ಅವರು ಒಂದು ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿರುವಂತಹದ್ದು. ನೋಡಿ, ಆಲ್ರೌಂಡ್ ಅಕ್ಷಯ್ ಮಾಡಿದಂಥ ಇಂಟರ್ವ್ಯೂ ಅಲ್ಲಿ ಒಂದು ಕಡೆ ವಿಚ್ಛೇದನದ ಒಂದು ಸ್ಟೋರಿಯನ್ನು ಹೇಳ್ತಾರೆ. ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥದ್ದು, ಇತ್ತೀಚಿನ ದಿನಗಳಲ್ಲಿ ವಿಚ್ಛೇದನ ಅನ್ನುವಂಥದ್ದು ಸಾಕಷ್ಟು ಆಗ್ತಾ ಇದೆ, ಬಹಳಷ್ಟು ಮುನ್ನೆಲೆಗೆ ಬರ್ತಾ ಇದೆ. ಸಾಕಷ್ಟು ಯುವತಿಯರು ಎಲ್ಲರೂ ಕೂಡ ಪ್ರೀತಿಯಲ್ಲಿ ಮಿಂದೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಪ್ರೀತಿ, ಪ್ರೇಮ, ವಾತ್ಸಲ್ಯ ಇದೆ ಅನ್ನೋದು ಎಲ್ಲರಿಗೂ ಕೂಡ ಗಮನಕ್ಕಿದೆ. ಆದರೆ ಅದನ್ನು ಹೊರತುಪಡಿಸಿಯೂ ಕೂಡ ಸಾಕಷ್ಟು ಜನ ಈ ಪ್ರೀತಿಯನ್ನು ಮಾಡಿ ಚೆನ್ನಾಗಿ ಸಂಸಾರ ಕೂಡ ಮಾಡಿದ್ದಾರೆ, ಅವರ ಇತಿಹಾಸವನ್ನು ಕೂಡ ಬರೆದಿದ್ದಾರೆ. ಅಂದರೆ ಒಂದು ಪೋಷಕರಿಗೂ ಕೂಡ ಒಂದಿಷ್ಟು ಅವರ ಪಾಲಿದೆ. ಆದರೆ ಇಲ್ಲಿ ಇಂಥ ಒಂದು ಘಟನೆಗಳು ನೋಡಿ, ಈ ಸಲಿಂಗಕಾಮಿ ಅನ್ನುವಂಥದ್ದಾಗಿರ್ಬೋದು, ಈ ವಿಚಾರವನ್ನು ಹೊರತುಪಡಿಸಿ ಆಗಿರ್ಬೋದು, ಎಲ್ಲವೂ ಕೂಡ ನಾವು ನೋಡ್ತಾ ಹೋದಾಗ ನಮ್ಮ ಜೀವನ ಯಾವ ರೀತಿಯಾಗಿರುತ್ತೆ, ನಾವು ಜೀವನದಲ್ಲಿ ಏನು ಸಾಧನೆ ಮಾಡ್ತೀವಿ, ಒಂದು ಮದುವೆ ಆದ ನಂತರ ಒಂದು ಕುಟುಂಬಕ್ಕೆ ನಾವು ಹೋದ ನಂತರ ಯಾವ ರೀತಿಯಾಗಿ ನಾವು ಇರ್ತೀವಿ ಅನ್ನೋದ್ರ ಬಗ್ಗೆಯೂ ಕೂಡ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥದ್ದು. ಒಂದು ಕಡೆ ಯುವಕ ಆಗಿರ್ಬೋದು, ಯುವತಿ ಆಗಿರ್ಬೋದು, ಮದುವೆ ಆಗ್ತಾರೆ ಅಂತಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅವರ ಮನೆಯವರು ಅದರಲ್ಲೂ ಪ್ರಮುಖವಾಗಿ ಒಂದು ಮದುವೆ ಮಾಡ್ತಾರೆ ಅಂತಂದರೆ ತುಂಬ ಆ ಸಂಭ್ರಮ ಸಡಗರ, ಅದೇನೋ ಒಂದು ರೀತಿಯಾದಂಥ ಸಂಭ್ರಮ ಸಡಗರ ಇತ್ತು. ಸಾಫ್ಟ್ವೇರ್ ಅಂತಂದಾಗ ಇಬ್ಬರು ಕೂಡ ಹೌದಪ್ಪ ಇವ್ರ ಲೈಫು ತುಂಬ ಚೆನ್ನಾಗಿ ನಡೆಯುತ್ತೆ, ತುಂಬ ಖುಷಿಯಾಗಿರುತ್ತಾರೆ ಅಂತ ಅಂದ್ಕೊಂಡ್ರೆ, ಆದರೆ ಇವಳ ಬಾಳಲ್ಲಿ ಈ ರೀತಿ ಆಗುತ್ತೆ ಅಂತ ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ಈ ರೀತಿಯಾದಂಥ ಕೇಸ್ಗಳು ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಸಮಾಜದಲ್ಲಿ ನಾವು ಯಾವುದಾದ್ರೂ ಒಂದು ಸಂದೇಶವನ್ನು ಕೊಡ್ತೀವಿ ಅಂತಂದರೆ, ಸಮಾಜಕ್ಕೆ ಒಂದು ರೀತಿಯಾದಂಥ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದೀವಿ ಅಂತಂದರೆ, ನಾವು ಸಮಾಜಕ್ಕೆ ಬೇಕಾಗಿರುವಂಥ ಒಂದು ಸಂದೇಶವನ್ನು ಕೊಡಬೇಕು. ಅಂದರೆ ಅದಕ್ಕೆ ರೀತಿಯಾದಂಥ ಒಂದು ಸಂದೇಶವನ್ನು ಕೊಡಬೇಕು. ಆದರೆ ಇದೀಗ ಇಂಥ ಬಾಳಲ್ಲಿ ಆಟ ಆಡೋರು, ಅಂದರೆ ಅವರಿಗೆ ಗೊತ್ತು ಇತ್ತು ನಾನು ಈ ರೀತಿ ಅಲ್ಲ ಅಂತ ಅಂದಾಗ ಆ ಕುಟುಂಬಕ್ಕೆ ಹೇಳ್ಬೋದಾಗಿತ್ತು, ಮದುವೆ ಆದ ಹುಡುಗಿಯನ್ನ ಹೇಳ್ಬೋದಾಗಿತ್ತು. ಆದರೆ ಇದೀಗ ಅವರ ಜೀವನ ಹಾಳಾಗೋಯ್ತಾ? ಈಗ ಇಡೀ ಮಾಹಿತಿ ಗೊತ್ತಾದಂಥ ಸಂದರ್ಭದಲ್ಲಿ ಆ ಕುಟುಂಬದ ಮೇಲೆ ಒಂದಿಷ್ಟು ಯಾವ ರೀತಿಯಾದ ಪರಿಣಾಮ ಬೀರ್ಬೋದು, ಹುಡುಗನ ಕುಟುಂಬದ ಮೇಲೆ ಆಗಿರ್ಬೋದು, ಹುಡುಗಿಯ ಕುಟುಂಬದ ಮೇಲೆ ಆಗಿರ್ಬೋದು. ಜೀವನ ಮಾಡೋದಕ್ಕೆ ಏನು, ಮದುವೆ ಎದಕ್ಕೆ ಮಾಡ್ತಾರೆ, ಮದುವೆ ಎದಕ್ಕೆ ಮಾಡ್ಕೊಳ್ತಾರೆ, ಒಂದು ಸಂಸಾರ ಚೆನ್ನಾಗಿರಲಿ, ಗಂಡ ಹೆಂಡತಿ ಅಂತಂದ್ಮೇಲೆ ಆ ಸಂಸಾರ, ಮಕ್ಕಳು, ಆ ಕುಟುಂಬ ತುಂಬ ಚೆನ್ನಾಗಿರಬೇಕು ಅನ್ನುವಂಥ ಕಾರಣದಿಂದಾಗಿ ಅದನ್ನೇ ಇವರು ಸಂಸಾರ ಮಾಡೋದಕ್ಕೆ ಈ ಗಂಡನೇ ಸರಿಯಿಲ್ಲ ಅಂತಂದಾಗ ಏನು ಮಾಡ್ತಾರೆ, ಡಿವೋರ್ಸ್ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ನಟ ನಟಿಯರು ಹಿಡಿದು ಕೂಡ, ಅಂದರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಾದಂಥ ನಟ ನಟಿಯರು ಕೂಡ ಇದೇ ರೀತಿಯಾದಂಥ ಒಂದಿಷ್ಟು ಹಾದಿಗಳನ್ನು ಹಿಡಿತಾ ಇದ್ದಾರೆ. ಪ್ರತಿಯೊಂದು ಏನಾದರೂ ಆದರೆ ಸಾಕು, ಸಾಕಷ್ಟು ಸಣ್ಣ ಪುಟ್ಟ ಲೋಪದೋಷಗಳು ಆದರೆ ಸಾಕು, ಜೀವನದಲ್ಲಿ ಇವನು ಬೇಡ ನನಗೆ
5 ವರ್ಷನೋ 10 ವರ್ಷನೋ 11 ವರ್ಷನೋ 20 ವರ್ಷನೋ 30 ವರ್ಷನೋ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಡಿವೋರ್ಸ್ ಕೇಸ್ಗಳಾಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂತಂದರೆ ಏನು ಇವ್ರ ತಲೆಯಲ್ಲಿ ಅದೇ ರೀತಿಯಾಗಿರುತ್ತೋ, ಅಥವಾ ಡಿವೋರ್ಸ್ ಕೊಡಬೇಕು ಅಂತಲೇ ಮದುವೆ ಆಗ್ತಾರೋ, ಅಥವಾ ಮದುವೆನೇ ಡಿವೋರ್ಸ್ ಅನ್ನೋ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೋ ಗೊತ್ತಿಲ್ಲ. ಸೊ ಈಗ ಒಂದು ಕಾನೂನನ್ನು ತರಬೇಕು. ಈ ಡಿವೋರ್ಸನ್ನು ಕೊಡುವಂಥ ಸಂದರ್ಭದಲ್ಲಿ ಈ ಸ್ಟೋರಿ ಹೊರತುಪಡಿಸಿ ಡಿವೋರ್ಸ್ ಏನಾದರೂ ಕೊಡ್ತಾರೆ ಅಂತಂದರೆ ಚೆನ್ನಾಗಿ ಸಂಸಾರ ಮಾಡ್ತಾಯಿದ್ರು, ಗಂಡ ಇದ್ದಾನೆ, ಮಕ್ಕಳಿದ್ದಾರೆ, ಎಲ್ಲವೂ ಕೂಡ ಇದ್ದಾರೆ ಅಂತಂದಾಗ ಅಂಥರನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಮನ್ನಣೆ ಕೊಡಬಾರ್ದು, ಡಿವೋರ್ಸ್ ಕೊಡೋಕ್ಕೆ ಹೋಗಬಾರ್ದು. ಇಂಥ ಪರಿಸ್ಥಿತಿಯಲ್ಲಿದೆ. ಸೊ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕಾದಂಥ ಜನರು ಯಾವ ರೀತಿ ಹಾದಿಯನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸ್ಟೋರಿ ನೋಡಿದಾಗ ನಮಗನ್ಸಿದ್ದು ಏನಪ್ಪ ಅಂತಂದರೆ, ಹುಡುಗಿಯರು ಒಂದಿಷ್ಟು ಈ ರೀತಿಯಾದಂಥ ಮದುವೆಗಳನ್ನು, ಒಂದಿಷ್ಟು ನಿಮ್ಮ ಹುಡುಗನ ಬಗ್ಗೆ ಆಗಿರ್ಬೋದು, ಹುಡುಗಿಯ ಬಗ್ಗೆ ಆಗಿರ್ಬೋದು, ಮದುವೆ ಆಗೋಕ್ಕಿಂತ ಮುಂಚೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದು ಅವರ ಜೊತೆ ಸಪ್ತಪದಿ ಆದರೂ ತುಳಿರಿ, ಅವರ ಜೊತೆ ಒಳ್ಳೆ ಮದುವೆ ಆದರೂ ಆಗಿ, ಅಥವಾ ಅವರ ಜೊತೆ ಚೆನ್ನಾಗಿ ಸಂಸಾರ ಆದರೂ ಮಾಡಿ, ಅವರು ಮೊದಲು ಅವರ ಬಗ್ಗೆ ನಿಮಗೆ ಎಲ್ಲವೂ ಕೂಡ ಮಾಹಿತಿ ಗೊತ್ತಿರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ.